ಇಂದಿನ ಭಾಗದಲ್ಲಿ ನೀವೆಲ್ಲರೂ ನೋಡಿದಿರ ಹೇಗೆ ಋಷಿ ದುರ್ವಾಸ ಕೊಟ್ಟಿರುವ ಹೂವಿನ ಅಪಮಾನ ಮಾಡಿದ್ದರಿಂದ ದೇವರಾಜ್ ಇಂದ್ರಗೆ ಋಷಿಯ ಗಂಭೀರ ಶಾಪದ ಕಾರಣ ಅವರಿಗೆ ಎಲ್ಲವೂ ಕಳೆದುಕೊಳ್ಳಬೇಕಾಯಿತು. ಅದಕ್ಕಾಗಿಯೇ ಎಲ್ಲ ದೇವತೆ ಅವರಿಗೆ ಋಷಿಯ ಶಾಪದ ಪ್ರಕಟಕ್ಕೆ ಸಹಿಸಿಕೊಳ್ಳಬೇಕಾಯಿತು. ಅಲ್ಲೇ ಅವಾಗ ಈ ಮಾತು ಅಸುರರಿಗೆ, ದೈತ್ಯರಿಗೆ ಮತ್ತೆ ರಾಕ್ಷಸರ ರಾಜ ಬಲಿಗೆ ಗೊತ್ತಾಯಿತು. ಮತ್ತೆ ಅವರು ಸಮಯ ಕಳೆಯದೇನೆ ಶಕ್ತಿನ ಆದ ಎಲ್ಲ ದೇವತೆಗಳಿಗೆ ಸೋಲಿಸ್ಬಿಟ್ಟು ಪೂರ್ತಿ ದೇವಲೋಕಕ್ಕೆ ವಶ ಮಾಡಿಕೊಂಡ. ಮತ್ತೆ ಎಲ್ಲ ದೇವತೆಗಳು ವಿಭಜನೆ ಆಗಿದರು. ಅದರ ನಂತರ ಗಾಬರಿಪಟ್ಟ ಮತ್ತು ಭಯಪಟ್ಟ ದೇವತೆಗಣರು ಭಗವಾನ್ ವಿಷ್ಣುವಿನ ಹತ್ತಿರ ಸಮಸ್ಯೆಯ ಸಮಾಧಾನ ಕೇಳೋದಕ್ಕೆ ತಲುಪಿದ್ದರು. ಮಾತಿನ ಗಂಭೀರತೆ ನೋಡಿಕೊಂಡು ಭಗವಾನ್ ವಿಷ್ಣುವಿನ ಎಲ್ಲ ದೇವತೆಗೆ ಅಸುರರ ಜೊತೆ ಸಮುದ್ರ ಮಂಥನ ಮಾಡೋದಕ್ಕೆ ಉಪಾಯ ತಿಳಿಸಿದರು. ಮತ್ತೆ ಇದು ಹೇಳಿದರು, ಒಂದು ವೇಳೆ ಅವರು ಹೀಗೆ ಮಾಡಿದರೆ ಅವರಿಗೆ ಅಮೃತ ಪ್ರಾಪ್ತಿ ಆಗುತ್ತಂತ. ಅದು ಸಿಕ್ಕಿದರೆ ಅವರು ಮತ್ತೊಮ್ಮೆ ತನ್ನ ಶಕ್ತಿಗಳಿಗೆ ಪಡೆಯಬಹುದಂತ. ಮಾತಿಗೆ ತಿಳಿದುಕೊಂಡು ಎಲ್ಲ ದೇವತೆಯರು ಅಸುರರ ರಾಜ ಬಲಿ ಹತ್ತಿರ ಹೋದರು. ಮತ್ತೆ ಅವರ ಮುಂದೆ ಅಮೃತ ಪಾನದ ಪ್ರಸ್ತಾವ ಇಕ್ಕಿದರು. ಅದರ ಲಾಲ್ಚಿನಲ್ಲಿ ಬಂದ್ಬಿಟ್ಟು ರಾಜಬಲಿ ಅವರು ಸಮುದ್ರ ಮಂಥನಕ್ಕೆ ಹಾ ಅಂತ ಒಪ್ಪಿಕೊಂಡರು. ಸಮಯ ಹಾಳು ಮಾಡದೇನೆ ಸಮುದ್ರ ಮಂಥನ ಶುರು ಮಾಡಿದರು. ಅಮೃತ ಬದಲಾಗಿ ವಿಷವನ್ನು ಬರೋದು ನೋಡಿ ಎಲ್ಲ ದೇವತೆ ಮತ್ತು ರಾಕ್ಷಸರು ಭಯಪಟ್ಟರು. ಮತ್ತೆ ವಿಷಕ್ಕೆ ಗ್ರಹಣ ಮಾಡೋದಕ್ಕೆ ಎಲ್ಲರೂ ದೇವತೆಯ ದೇವ ಮಹಾದೇವರಿಗೆ ಕರೆದರು. ಮತ್ತೆ ಅವರು ಏನೂ ಯೋಚಿಸದೆ ಎಲ್ಲ ವಿಷವನ್ನು ಕೊಂಡರು. ಅದರ ನಂತರ ಬಹಳ ದುಡಿಮೆಯ ನಂತರ ಅಮೃತ ಪ್ರಾಪ್ತಿ ಆಯಿತು. ಅದು ಅಸುರರು ಮೋಸದಿಂದ ಕಸ್ಕೊಂಡರು. ಇವಾಗ ಮುಂದೆ ಅಲ್ಲೇ ದೇವತೆಯವರ ಹತ್ತಿರ ದುರ್ವಾಸೆಯ ಶಾಪದ ಕಾರಣ ಎಷ್ಟು ಶಕ್ತಿ ಇರಲಿಲ್ಲ. ಅವರು ರಾಕ್ಷಸರಿಂದ ಹೋರಾಡಿ ಆ ಅಮೃತಕ್ಕೆ ಪಡೆಯಲು ಅದಕ್ಕಾಗಿ ಅವರು ನಿರಾಸನೆ ನಿಂತು ಬಿಟ್ಟರು. ಅಲ್ಲಿ ಅಮೃತನ ಪಾತ್ರೆ ರಾಕ್ಷಸರ ಹತ್ತಿರ ಇರುವುದರಿಂದ ಎಲ್ಲ ರಾಕ್ಷಸರು ಖುಷಿಯಿಂದ ಕುಣಿಯುತ್ತಿದ್ದರು. ವಿಷಯ ಇವಾಗ ಕೆಟ್ಟದಾಗಿತ್ತು. ಒಂದು ವೇಳೆ ಅಸುರರು ಆ ಅಮೃತ ಕುಡಿದರೆ ಅವರಿಗೆ ಈ ಜಗತ್ತಿನಲ್ಲಿ ಸೋಲಿಸುವವರು ಯಾರೂ ಇರುವುದಿಲ್ಲ. ಮತ್ತೆ ಒಂದು ಸಾರಿ ಮತ್ತೊಮ್ಮೆ ಭಗವಾನ್ ವಿಷ್ಣುವಿಗೆ ದೇವತೆಯ ಸಮಸ್ಯೆ ಬಗೆಹರಿಸಲು ಕರೆಯಲಾಯಿತು. ದೇವಗಣರೇ, ನೀವು ನಿರಾಸೆ ಆಗಬೇಡಿರಿ. ನಾನು ದೈತ್ಯರಿಂದ ನಿಮ್ಮ ಅಧಿಕಾರ ಕೊಡಿಸ್ಬಿಡ್ತೀನಿ. ದೇವತೆಗೆ ನಿರಾಸೆ ನೋಡ್ಬಿಟ್ಟು ಭಗವಾನ್ ವಿಷ್ಣು ಅವರು ಮೋಹಿನಿ ರೂಪ ಧರಿಸಿಕೊಂಡರು. ಕಾಲಿನಿಂದ ತಲೆಯವರೆಗೆ ಮೋಹಿನಿಯ ರೂಪ ಈ ಥರ ಅಲಂಕರಿಸಿದಿತ್ತು. ಅನ್ಕೊಳ್ಳಿ, ಯಾರಾದರೂ ಅವಳಿಗೆ ಮುಟ್ಟಿದರೆ ಆಲೋಗೋ ಥರ. ಅವಳ ರೂಪ ಎಷ್ಟು ಆಕರ್ಷಿತವಿತ್ತು. ಅವಳಿಗೆ ನೋಡ್ಬಿಟ್ಟು ಎಲ್ಲರಿಗೂ ಏನೂ ಮಾತೇ ಬಂದಿಲ್ಲ. ಈ ಅಪರ ಬ್ರಹ್ಮಾಂಡದ ಭಗವಾನ್ ಕೂಡ ಸ್ವತಃ ಅವರ ಸುಂದರಿಯ ರೂಪಕ್ಕೆ ನೋಡಿ ನಿರ್ಲಕ್ಷ್ಯ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅದರ ನಂತರ ದೈತ್ಯರು ಆ ನವಯೋನೆಯ ಸೋದರಿಗೆ ತನ್ನ ಕಡೆ ಬರೋದು ನೋಡಿ ಎಲ್ಲರೂ ಅವಳ ಕಡೆ ಕಾಮಸ್ತಾಕ ಹಾಕ್ಬಿಟ್ಟು ಒಂದೇ ರೀತಿ ನೋಡುತ್ತಿದ್ದರು. ಭಗವಾನ್ ವಿಷ್ಣುನ ತಂತ್ರದಿಂದ ತಿಳಿಯದೇನೆ ರಾಜಬಲಿ ಮೋಹಿನಿಗೆ ಅಮೃತ್ ಅಸುರರಲ್ಲಿ ಒಂದೇ ಸಮ ಹಂಚೋದಕ್ಕೆ ಹೇಳಿದನು. ಬಾ ಸುಂದರಿ, ನಿನಗೆ ಸ್ವಾಗತವಿದೆ. ನಮಗೆ ನಿನ್ನ ಸುಂದರವಾದ ಕೈಗಳಿಂದ ಈ ಅಮೃತಪಾನ ಮಾಡಿಸ್ಬಿಡು. ಏ ದೇವರೇ ಮತ್ತು ದಾನವರೇ, ನೀವಿಬ್ಬರು ಮಹರ್ಷಿ ಕಶ್ಯಪ ಅವರ ಪುತ್ರ ಆದ ಕಾರಣ ಅಣ್ಣ ತಮ್ಮಂದಿರಿದ್ದೀರಾ, ಆದರೂ ಹೋರಾಡ್ತಾ ಇರ್ತೀರಾ. ನಾನಂತೂ ಸ್ವೀಚಾಚಾರಣಿ ಸ್ತ್ರೀ ಇದ್ದೀನಿ. ಯಾವಾಗ ಬುದ್ಧಿಮಾನ ಜನ ಇಂತಹ ಸ್ತ್ರೀ ಮೇಲೆ ವಿಶ್ವಾಸ ಮಾಡಲ್ವೋ, ಇನ್ನು ನೀವೆಲ್ಲ ನನ್ನ ಮೇಲೆ ಹೇಗೆ ವಿಶ್ವಾಸ ಮಾಡ್ತಾ ಇದ್ದೀರಾ? ವಿಶ್ವಮೋಹಿನಿಯ ಇಂತಹ ನೀತಿ ಕುಶಲ ವಚನ ಕೇಳ್ಕೊಂಡು ಆ ಕಾಮಾಂಗ ದೈತ್ಯ ದಾನವ ಮತ್ತು ಅಸುರರಿಗೆ ಅವಳ ಮೇಲೆ ಇನ್ನೂ ವಿಶ್ವಾಸವಾಯಿತು. ಅದರ ಮೇಲೆ ಅಸುರ ರಾಜಬಲಿ ಹೇಳಿದರು, ನಮಗೆ ನಿನ್ನ ಮೇಲೆ ಪೂರ್ತಿ ವಿಶ್ವಾಸವಿದೆ.
ನೀನು ಯಾವ ಪ್ರಕಾರ ಹಂಚುತ್ತೀಯಾ ನಾವು ಆ ಪ್ರಕಾರ ಅಮೃತಪಾನ ಮಾಡ್ತೀವಿ. ನೀನು ಈ ಪಾತ್ರೆ ತಗೋ, ಮತ್ತೆ ನೀನು ನಮ್ಮೆಲ್ಲರಲ್ಲಿ ಇದು ಅಮೃತ ಹಂಚಿಬಿಡು ಅಂತೆ. ಇದರ ನಂತರ ಮೋಹಿನಿ ಅಮೃತ ದಾನವರಲ್ಲಿ ಮತ್ತು ದೇವತೆಯಲ್ಲಿ ಸರಿಸಮ ಹಂಚೋದು ಮಾತಾಡಿದ್ದರು. ಅದು ಕೇಳ್ಕೊಂಡು ಎಲ್ಲರೂ ತನಗೆ ಸಮರ್ಥನ ಕೊಟ್ಟರು. ಕೆಲವೇ ಸಮಯದಲ್ಲಿ ವಿಶ್ವ ಮೋಹಿನಿ ಅಮೃತ ಘಟ ತಗೊಂಡು ದೇವತೆ ಮತ್ತು ದೈತ್ಯರಿಗೆ ಬೇರೆ ಬೇರೆ ಪಂಕ್ತಿಯಲ್ಲಿ ಕೂಡಲು ಹೇಳಿದಳು. ಮೋಹಿನಿ ದೈತ್ಯರಿಗೆ ತನ್ನ ಪಾತ್ರೆಯಿಂದ ಮರಳು ಮಾಡುತ್ತಾ ದೇವತೆ ಅವರಿಗೆ ಅಮೃತಪಾನ ಮಾಡಿಸಿದಳು. ಭಗವಾನಿನ ಈ ತಂತ್ರಕ್ಕೆ ರಾಹು ಹೆಸರಿನ ದೈತ್ಯ ತಿಳಿದುಕೊಂಡ. ಅವನು ದೇವತೆಯ ರೂಪ ಧರಿಸಿಕೊಂಡು ದೇವತೆಯ ಪಂಕ್ತಿನಲ್ಲಿ ಹೋಗಿ ಕುಳಿತುಕೊಂಡ. ಮತ್ತೆ ಪ್ರಾಪ್ತ ಅಮೃತಕ್ಕೆ ಬಾಯಲ್ಲಿ ಹಾಕೊಂಡ. ಯಾವಾಗ ಅಮೃತ ಅವನ ಗಂಟ್ಲಲ್ಲಿ ಹೋಗಿ ತಲುಪಿತ್ತು, ಆವಾಗ ಚಂದ್ರಮ ಮತ್ತು ಸೂರ್ಯ ಅವರು ವಿಷ್ಣು ಅವರಿಗೆ ಕರೆದು ಬಿಟ್ಟು ಹೇಳಿದರು, ಇವನು ರಾಹು ದೈತ್ಯ ಇದ್ದಾನಂತ. ಇದು ಕೇಳ್ಕೊಂಡು ಭಗವಾನ್ ವಿಷ್ಣು ಅವರು ತಕ್ಷಣವೇ ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆ ಶರೀರದಿಂದ ಬೇರೆ ಮಾಡಿದರು. ಅಮೃತದ ಪ್ರಭಾವದಿಂದ ಅವನ ತಲೆ ಮತ್ತು ಶರೀರ ರಾಹು ಮತ್ತು ಕೇತು ಹೆಸರಿನ 2 ಗ್ರಹವಾಗಿ ಅಂತರಿಕ್ಷದಲ್ಲಿ ಸ್ಥಾಪಿತವಾದವು. ಅದೇ ವಿಷಯದ ಕಾರಣ ಇಂದಿಗೂ ಸೂರ್ಯ ಮತ್ತು ಚಂದ್ರಮನ ಗ್ರಹಣ ಆಗ್ತಾ ಇದೆ. ಅಮೃತ ಪ್ರಾಪ್ತಿ ಮಾಡಿಕೊಂಡು ಎಲ್ಲ ದೇವತೆಗಳು ಅಮರವಾದರು. ಮತ್ತೆ ಅವರು ದಾನವನ ರಾಜ ಬಲಿ ಮತ್ತೆ ಅವನ ಸೇನೆಗೆ ಸೋಲಿಸಿ ಅವರು ಸ್ವರ್ಗಲೋಕ ವಾಪಸ್ ಪಡೆದರು. ಅಂತ್ಯದಲ್ಲಿ ಭಗವಾನ್ ವಿಷ್ಣು ಅವರು ಮೋಹಿನಿಯ ಅವತಾರ ಅದು ಮಾಡಿ ತೋರಿಸಿದರು. ಸ್ವತಃ ಯಾವ ಪುರುಷರಿಗೆ ಮಾಡೋಕ್ಕೆ ಆಗಲಿಲ್ಲ. ತನ್ನ ಬುದ್ಧಿ ಮತ್ತು ಸಾಮರ್ಥ್ಯ ಪ್ರಯೋಗ ಮಾಡಿಕೊಂಡು ಮೋಹಿನಿ ಒಂದು ದೊಡ್ಡ ದಾನವನ ಸೆನೆಗೆ ಏನು ಬಲ ಪ್ರಯೋಗ ಮಾಡದೇನೆ ಮುಗಿಸಿಬಿಟ್ಟಳು. ಮತ್ತೆ ದೇವತೆಗೆ ಅವರ ಅಧಿಕಾರ ವಾಪಸ್ ಕೊಡಿಸಿಬಿಟ್ಟಳು. ನಿಜಾನೇ ಹೇಳ್ತಾರೆ, ಒಂದು ಸ್ತ್ರೀ ಮಾತ್ರ ತನ್ನ ಚತುರತೆ ಮತ್ತೆ ಬುದ್ಧಿಹತ್ಯೆಯಿಂದ ಪ್ರತಿ ಸೋತಿರೋ ಯುದ್ಧ ತನ್ನ ಚೀಲದಲ್ಲಿ ಗೆಲುವಿನ ಮುತ್ತಿ ಮಾಡಿಕೊಂಡು ಧರಿಸಿಕೊಳ್ತಾಳಂತ. ನಾವೆಲ್ಲರೂ ಇದು ಅನ್ಕೊಂತೀವಿ, ನಿಮಗೆ ನಮ್ಮ ಈ ಭಾಗವು ಇಷ್ಟವಾಗಿರಬಹುದಂತ. ಒಂದು ವೇಳೆ ನೀವು ಈ ಭಾಗದ ಕಡೆಯಿಂದ ಏನಾದರೂ ತಿಳಿಸ್ಬೇಕು ಅನ್ಕೊಂಡರೆ ಮಹಾ ಕಾರ್ಟೂನ್ ಟಿವಿ ನಿಮಗೆ ಹೃದಯದಿಂದ ಸ್ವಾಗತಿಸುತ್ತದೆ. ಜೊತೆಗೆ ನಿಮಗೆ ಯಾವುದಾದರೂ ಹೊಸ ಕತೆ ನೋಡೋದಿದ್ದರೆ ಇಲ್ಲದಿದ್ದರೆ ನಿಮ್ಮ ಹತ್ತಿರ ಹೊಸ ಸಲಹೆ ಇದ್ದರೆ ನೀವು ನಮಗೆ ಇದರ ಸಂಬಂಧಿತ ಮಾಹಿತಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಬಹುದು. ಕತೆ ಇಷ್ಟವಾದರೆ ಇದಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರೆಯಬೇಡಿರಿ. ನಿಮಗೆ ಭೇಟಿ ಆಗ್ತೀವಿ ಮತ್ತೊಂದು ಹೊಸ ಕಥೆಯೊಂದಿಗೆ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಬೇಡಿ.